ಮೈಸೂರಿನಲ್ಲಿ ಕೃಷಿ ಇಲಾಖೆ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿದೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಗುಜರಿ ವ್ಯಾಪಾರದ ಹೆಸರಿನಲ್ಲಿ ಅಕ್ರಮ ಯೂರಿಯಾ ದಂಧೆಯನ್ನ ನಡೆಸ್ತಾ ಇದ್ರಂತೆ. ಮೈಸೂರಿನಲ್ಲಿ ಕೃಷಿ ಇಲಾಖೆ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿದೆ. ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಲಾಗಿರುವಂತದ್ದು. ಗುಜರಿ ವ್ಯಾಪಾರದ ಹೆಸರಿನಲ್ಲಿ ಅಕ್ರಮ ಯೂರಿಯಾ ದಂಧೆಯನ್ನ ಮಾಡಲಾಗ್ತಾ ಇದೆ. ರೈತರ ಪಾಲಿನ ಸಬ್ಸಿಡಿ ಯೂರಿಯಾ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಖದೀಮರು, ಮೈಸೂರಿನಲ್ಲಿ ನಡೀತಾ ಇದ್ದಂತಹ ಅಕ್ರಮ ದಂಧೆ ಇದು. ಈಗ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಗುಜರಿ ವ್ಯಾಪಾರದ ಹೆಸರಿನಲ್ಲಿ ಅಕ್ರಮ ಯೂರಿಯಾ ದಂಧೆಯನ್ನ ಮಾಡ್ತಾ ಇದ್ರು. ರೈತರ ಪಾಲಿನ ಸಬ್ಸಿಡಿ ಯೂರಿಯಾವನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ರೈತರಿಗೆ ಸಿಗಬೇಕಾದಂತ ಸಬ್ಸಿಡಿ ಯೂರಿಯಾ ಇದು, ಆದ್ರೆ ಅಕ್ರಮವಾಗಿ ಖದೀಮರು ಇದನ್ನ ಸಾಗಿಸ್ತಾ ಇದ್ರು. ದಾಳಿಯಾದಂತಹ ಸಂದರ್ಭದಲ್ಲಿ 1316 ಯೂರಿಯಾ ಚೀಲಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಅನ್ಯ ರಾಜ್ಯಗಳಿಗೆ ರೈತರಿಗೆ ಸಿಗಬೇಕಾದಂತಹ ಸಬ್ಸಿಡಿ ಯೂರಿಯಾವನ್ನ ಸಾಗಾಟ ಮಾಡ್ತಿದ್ರಂತೆ. ಕೃಷಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿದೆ. ಖಚಿತ ಮಾಹಿತಿ ಮೇರೆಗೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ 1316 ಯೂರಿಯಾ ಚೀಲಗಳನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಹುಣಸೂರು ತಾಲೂಕಿನ ತಮ್ರಳ್ಳಿ ಗ್ರಾಮ ಸರ್ವೆ ನಂಬರ್ 132ರ ಗೋಡಾನ್ನಲ್ಲಿ ಅಕ್ರಮ ಯೂರಿಯಾ ದಂಧೆಯನ್ನ ನಡೆಸಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ನಡೆಸಿ ಇದೀಗ ಪೊಲೀಸರು 1316 ಯೂರಿಯಾ ಚೀಲಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೈಸೂರಿನಲ್ಲಿ ಕೃಷಿ ಇಲಾಖೆ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ನಾವು ಇವತ್ತಾದ್ರೆ ಲ್ಯಾಬ್ ಕಳಿಸ್ತಾರೆ. ಲ್ಯಾಬ್ ಮಂಡ್ಯ ರಸಗೊಬ್ಬರ ಪರೀಕ್ಷಾ ಪ್ರಯೋಗಾಲಯ. ರಸಗೊಬ್ಬರ ಪರೀಕ್ಷಾ ಪ್ರಯೋಗಾಲಯ ಮಂಡ್ಯ. ಅಲ್ಲ ಇಲ್ಲೇ ಆಗ್ತದೆ APMC ಅಲ್ಲಿ ಜಾಗ APMC ಹೇಳಿದ್ರು. APMC ಜಾಗ ಇಲ್ಲ. 1300 ಜನ ಬರ್ತಾರೆ ನೀರಲ್ಲಿ ಜಾಗ ಇಲ್ಲ ಸರ್. ಹಾಗಾಗಿ ನಮಗೆ ಚಿಕ್ಕಪುರದಲ್ಲಿ ಆಲ್ರೆಡಿ ಸ್ಯಾಂಪಲ್ ತೆಗೆದು ಸರ್. 6 ಸ್ಯಾಂಪಲ್ ತೆಗೆದು ಮಾಲಕ್ ತೆಗೆದಿದ್ದೀವಿ. ಸ್ಯಾಂಪಲ್ ಲ್ಯಾಬ್ ಕಳಿಸ್ತೀವಿ ಸರ್. ಮಂಡ್ಯ ಲ್ಯಾಬ್ ಕಳಿಸ್ತೀವಿ. ಕೆಂಪು ಪ್ಯಾಕಿಂಗು ಮತ್ತು ಎಲ್ಲದೂ ಒಂದು 6 ಸ್ಯಾಂಪಲ್ ತೆಗೆದಿದ್ದೀವಿ ಸರ್. 6 ಮಾಲ್ ತೆಗೆದಿದ್ದೀವಿ. 6 ಮಾಲ್ ತೆಗೆದು ನಾವು ಇವತ್ತಾದ್ರೆ ಲ್ಯಾಬ್ ಕಳಿಸ್ತೀವಿ ಸರ್. ಲ್ಯಾಬ್ ಮಂಡ್ಯ ರಸಗೊಬ್ಬರ ಪರೀಕ್ಷಾ ಪ್ರಯೋಗಾಲಯ. ರಸಗೊಬ್ಬರ ಪರೀಕ್ಷಾ ಪ್ರಯೋಗಾಲಯ ಮಂಡ್ಯ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ರೈತರಿಗೆ ಸಿಗಬೇಕಾದಂತಹ ಸಬ್ಸಿಡಿ ಯೂರಿಯಾ ಇದನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಹೇಗೋ ಮಾಡಿ ಇದೀಗ ಪೊಲೀಸ್ ಇಲಾಖೆ ಹಾಗೂ ಕೃಷಿ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡಿ ಚೀಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಏನು ಈಗ ತಾನೇ ಬೆಳೆ ಬೆಳೆಯುವಂತಹ ಸಂದರ್ಭ ಬಂದಿರೋದ್ರಿಂದ ಏನು ಐನ್ ಫಸಲು ಮತ್ತೆ ಕಾರ್ ಫಸಲು ಅಂತ ಹೇಳಿ 2 ಫಸಲುಗಳನ್ನ ಬೆಳೆಯಲಾಗ್ತದೆ ಮೈಸೂರು ಜಿಲ್ಲೆಯಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಈಗ ತಾನೇ ಒಟ್ಟನ್ನು ಒಯ್ತಿರ್ತಕ್ಕಂಥದ್ದು ಅಂದ್ರೆ ಭತ್ತ ಬಿತ್ತನೆಯನ್ನ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಸೊ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಯೂರಿಯಾವನ್ನ ಕೊಡಬೇಕಾದಂತಹ ಯೂರಿಯಾವನ್ನ ಕೆಲವೊಂದಷ್ಟು ಖದೀಮರು ಅಂತಾನೆ ಹೇಳ್ಬೋದು. ಅವರು ಆ ಯೂರಿಯಾವನ್ನ ಪಡ್ಕೊಂಡು ಆ ಯೂರಿಯಾವನ್ನ ಸರ್ಕಾರದಿಂದ ಹೇಗ್ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇನ್ನೂ ತನಿಖೆಯಿಂದ ಹೊರಬರಬೇಕಾಗಿದೆ. ಆದ್ರೆ ಅದಷ್ಟು ಯೂರಿಯಾವನ್ನ ಸುಮಾರು 1319 ಚೀಲಗಳಷ್ಟು ಯೂರಿಯಾವನ್ನ ಸಂಗ್ರಹಣೆ ಮಾಡಿಕೊಂಡು ಗುಜರಿಯಲ್ಲಿ ಇಟ್ಕೊಂಡಿದ್ರು. ಸೊ ಆ ಗುಜರಿಯಲ್ಲಿ ಇಟ್ಕೊಂಡು ಗುಜರಿಯ ವ್ಯಾಪಾರವನ್ನ ಮಾಡುವಂತಹ ಗುಜರಿ ಕೇಂದ್ರವಾಗಿ ಏನು ಗೋಡನ್ ಆಗಿ ಮಾರ್ಪಟ್ಟಿತ್ತು. ಆದ್ರೆ ಪೊಲೀಸರಿಗೆ ಮತ್ತು ಕೃಷಿ ಇಲಾಖೆಗೆ ಬಲ್ಲಮೂಲಗಳ ಮಾಹಿತಿ ಬಂದ ನಂತರ ಆ ಒಂದು ಗೋಡನ್ನ ರೇಡ್ ಮಾಡಿರ್ತಕ್ಕಂಥದ್ದು. ರೇಡ್ ಮಾಡಿದ ನಂತರ ಅಲ್ಲಿದ್ದಂತಹ ಖದೀಮರು ಅಲ್ಲಿಂದ ಪರಾರಿ ಆಗಿರ್ತಕ್ಕಂಥದ್ದು. ಮತ್ತೆ ತನಿಖೆ ಏನು ಆ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಅವರು ಮತ್ತು ಕೃಷಿ ಇಲಾಖೆಯವರು ತನಿಖೆಗಾಗಿ ಕೇಸನ್ನು ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಪುಟ್ಟಸ್ವಾಮಿ ಹೆಚ್ಚಿನ ಮಾಹಿತಿಗಾಗಿ.